ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಮನೋಜ್ ಬಾಜ್ಪೇಯಿ ಮೇಲೆ ಇರುವ ಆರೋಪ ಏನೆಂದರೆ ಇವರು ಬಹಳ ಹಠಮಾರಿ ಅನ್ನೋದು. ಮನೋಜ್ ಅವರೇ, ಚಿಕ್ಕಂದಿಂದ ಹಠಮಾರಿ, ಗುಡಿಸ್ಲಂತ ಸ್ಕೂಲಲ್ಲಿ ಓದಲ್ಲ, ಹಳ್ಳಿನಲ್ಲಿ ಇರಲ್ಲ, ಖಂಡಿತ ಆಕ್ಟರ್ ಆಗ್ತೀನಿ, ಆದ್ರೆ ಯಾರಿಗೂ ಹೇಳಲ್ಲ, ಆಗಿ ತೋರಿಸ್ತೀನಿ. ಹೇಳ್ದೇ ಇದ್ದಿದ್ದಕ್ಕೇನೆ ನಾನು ಮನೆಯಿಂದ ಹೊರಡ್ಲಿಕ್ಕಾಯ್ತು. ಹೇಳಿದಿದ್ರೆ ಸಿನಿಮಾದಲ್ಲಿ ಕುಣಿಯೋದಕ್ಕೆ ಹೋಗ್ತಿದ್ದೆ, ತೆಪ್ಪಂಗೆ ಮನೇಲಿ ಬಿದ್ದಿರು ಅಂತಿದ್ರು. ಅವರು ನನ್ನ ಯಾವತ್ತೂ ಮನೆಯಿಂದ ಹೊರಡೋದಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನು ಗೊತ್ತಾ, 9 ವರ್ಷ ವಯಸ್ಸಿಂದ ಜಂಜೀರಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡ್ದಾಗಿಂದ ಆವತ್ತಿಂದ ಹಿಡಿದು ನಾನು ಅಲ್ಲಿಂದ ಹೊರಡೋ ತನಕ ನಾನು ಮನೇಲಿ ಹೇಳೇ ಇಲ್ಲ. ಒಂದಿನ ನಾನು ಪ್ರಯತ್ನ ಮಾಡಿದೆ, ಸಿನಿಮಾದವ್ರ ಬಗ್ಗೆ, ಆ್ಯಕ್ಟರ್ಗಳ ಬಗ್ಗೆ ಏನನ್ಸುತ್ತೆ ಇವ್ರಿಗೆ ಕೇಳಿ ನೋಡೋಣ ಅಂತ. ಸಿನಿಮಾ ನೋಡೋದು ನಮ್ಮ ಅಪ್ಪಂಗಿಷ್ಟ. ಅಮಿತಾಬ್ ಬಚ್ಚನ್ ಅಂತ ದೊಡ್ಡ ಆ್ಯಕ್ಟರ್ ಅಂತ ಅವ್ರು ಹೇಳ್ತಾ ಇದ್ರು. ತುಂಬ ಖುಷಿಯಾಗೋದು ಕೇಳಿಸ್ಕೊಂಡಾಗ. ದಿಲೀಪ್ ಕುಮಾರ್ ಅಂತ ಆ್ಯಕ್ಟ್ರು ಅಂತಿದ್ರು. ನಿಮ್ಮ ಮಕ್ಕಳಲ್ಲೇ ಯಾರಾದರೂ ಆ್ಯಕ್ಟರ್ ಆದರೆ ನಿಮ್ಗೇನನ್ಸುತ್ತೆ ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರವಾಗ ಭೋಜ್ಪುರಿಲಿ ನನಗೆ ಹೇಳಿದ್ರು, ಕುಣಿಯೋ ಕೆಲಸ ಯಾರೋ ಮಾಡ್ತಾರೆ. ಆಗ ನನಗೆ ಗೊತ್ತಾಗೋಯ್ತು, ಇವ್ರಿಗೆ ನಾನೇನಾದರೂ ಮೊದಲು ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ನಮ್ಮಮ್ಮ ಮೊದಲೇ ಕಟ್ನಿಟ್ಟು ಅವ್ರು ನನಗೆ ಬಹಿಷ್ಕಾರನೇ ಹಾಕ್ತಿದ್ರು. ಇವ್ರು ನನ್ನ ಮಗನೇ ಅಲ್ಲ ಅಂತಿದ್ರು. ಒಟ್ಟಾರೆ ಇವ್ರು ನನ್ನನ್ನು ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನು ಈ ವಿಷಯನ ನನ್ನೊಳಗೆ ಇಟ್ಕೊಂಡಿದ್ದೆ. ನೀವು ಸಿನಿಮಾ ನೋಡಕ್ ಹೋಗ್ತಿದ್ದಾಗ ನಿಮ್ಮ ತಾಯಿ ತುಂಬಾ ಹೊಡಿತಾ ಇದ್ರಾ? ತುಂಬ ಹೊಡಿತಿದ್ರು. ಒಂದ್ಸಲ ನಾನು ಫಿಲ್ಮ್ ನೋಡೋಕ್ಕೆ ಅಂತ ಹೋಗಿದ್ದೆ. ಆಗ 5 ದಿನ ಆದಮೇಲೆ ಎಕ್ಸಾಮ್ ಇತ್ತು. ನಮ್ಮಮ್ಮ ಮತ್ತು ನಮ್ಮಪ್ಪ ಸಿಟಿಗೆ ಹೋಗಿದ್ರು. ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಒಂದು ಫಿಲಮ್ ನೋಡೋಕೆ ಹೋಗಿದ್ದೆ ಅಂತ ಹೇಳಿದೆ. ಓದೋದು ಬಿಟ್ಟು ಫಿಲಮ್ ನೋಡೋಕೆ ಹೋಗ್ತೀಯಾ ಅಂದರು. ಇಲ್ಲ, ಓದಿ ಸ್ವಲ್ಪ ಸುಸ್ತಾಗಿತ್ತು, ಸ್ವಲ್ಪ ಅನ್ವೈಂಡ್ ಆಗೋಣ ಅಂತ ಹೋಗಿದ್ದೆ. ಹಾಗೆ ನಮ್ಮಮ್ಮ ಅಂದರೆ ನಂಗೆ ತುಂಬ ಭಯ ಕೂಡ ಇತ್ತು. ನಮ್ಮ ಮನೇಲಿ ನಮ್ಮಮ್ಮ ಎಷ್ಟು ಜೋರಿದ್ರು ಅಂದರೆ ನಮ್ಮಪ್ಪ ಕೂಡ ನಮ್ಮಮ್ಮಂಗೆ ಹೆದರ್ಕೋತಾ ಇದ್ರು. ಅಂದರೆ ಆಗ ಯಾರೂ ಕಾಪಾಡೋದಕ್ಕೆ ಇರ್ತಾ ಇರಲಿಲ್ಲ. ಯಾಕಂದರೆ ಎಲ್ರಿಗಿಂತ ಮೊದಲು ಅಪ್ಪ ನಮ್ಮಮ್ಮನ ಸುತ್ತಮುತ್ತ ಎಲ್ಲೋ ಕಾಣಿಸ್ಕೊಳ್ಳೋಕೆ ಸಿಗ್ತಾನೇ ಇರಲಿಲ್ಲ. ನಮ್ಮಮ್ಮಂಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗಿ. ಹೀಗೆ ಅಮ್ಮ ತುಂಬ ಜೋರಾಗಿದ್ರು ಅಂತ ಹೇಳ್ಬೋದು. ಈಗ ಕೆಲವು ತಿಂಗಳುಗಳ ಹಿಂದೆ ನಮ್ಮಮ್ಮ ತೀರ್ಕೊಂಡ್ರು. ಅದು ರೀಸೆಂಟಾಗಿ. ಅವರು ಆಸ್ಪತ್ರೆಯಲ್ಲಿದ್ದಾಗ ಅವ್ರಿಗೆ ಏನಕ್ಕಾದರೂ ಸಿಟ್ಟು ಬಂದುಬಿಟ್ರೆ ನಾವು 6 ಮಕ್ಕಳಲ್ಲಿ ಯಾರಿಗೂ ಧೈರ್ಯನೇ ಇರಲಿಲ್ಲ ಆ ಹೊತ್ತಲ್ಲಿ ಅವ್ರ ರೂಮ್ ಒಳಗಡೆ ಹೋಗೋದಕ್ಕೆ. ನಮ್ಮಮ್ಮ ತುಂಬ ಜೋರಿದ್ರು. ಹಾಗಾಗಿ ನನಗೂ ತುಂಬ ಹೆದರಿಕೆ ಇತ್ತು ಅವ್ರ ಹತ್ರ ಏನಾದರೂ ಹೇಳ್ಕೊಳ್ಳೋದಕ್ಕೆ. ಮಗ ಡಾಕ್ಟರ್ ಆಗಬೇಕು ಅಂತ ನಿಮ್ಮ ತಂದೆಗೆ ಆಸೆ ಇತ್ತಂತೆ? ಹೌದು. ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಬರೆಯೋದಕ್ಕೆ ಹೋಗಿದ್ದೆ. ನಾನು ತುಂಬ ಒಳ್ಳೆ ಸ್ಟೂಡೆಂಟ್ ಏನಾಗಿರಲಿಲ್ಲ. ಆದರೆ ಎಷ್ಟು ಹೆದರಿಕೆ ಇತ್ತು ಅಂತ ಹೇಳಿದ್ರೆ, ನಾನು ಬರೆದಿರೋ ಆನ್ಸರ್ ಏನಾದರೂ ಸರಿಯಾಗ್ಬಿಟ್ರೆ ಎಲ್ಲಿ ನಿಜವಾಗ್ಲೂ ಡಾಕ್ಟರ್ ಆಗ್ಬಿಡ್ತೀನಿ ಅಂತ. ಅಲ್ಲಿ ಕ್ವಶನ್ಸ್ ಇರ್ತಿದ್ವಲ್ಲ ರಜತ್ ಅವರೇ, ಕ್ವಶನ್ ಕಾಣಿಸ್ತಾ ಇದೆ, ಆದರೆ ಅದ್ರ ಕೆಳಗಡೆ 3-4 ಆಪ್ಷನ್ಸ್ ಇವೆ. ಸರಿಯಾಗಿ ಟಿಕ್ ಮಾರ್ಕ್ ಹಾಕಬೇಕು. ನಾನೇನು ಮಾಡ್ತಾ ಇದ್ದೆ ಅಂದರೆ, ಉತ್ತರ ಗೊತ್ತಿಲ್ಲದೆ ಪ್ರಶ್ನೆಗಳಿಗೆ ನಾನು ಹೀಗೆ ಮಾಡ್ತಾ ಇದ್ದೆ, ಅಂದಾಜ್ ಮೇಲೆ ಗುಂಡನ್ನ ಅದಕ್ಕೆ ಸುತ್ತಾ ಇದ್ದೆ. ಸರಿ ಉತ್ತರ ಕೊಡಬಾರ್ದು ಅಂತ ಅಷ್ಟೇ. ಯಾಕಂದರೆ ನಾನು ಡಾಕ್ಟರ್ ಆಗಬೇಕಾಗತ್ತೆ, ಆ್ಯಕ್ಟರ್ ಆಗೋಕ್ಕಾಗಲ್ಲ ಅಂತ ಅಷ್ಟೇ. ಹೋಗಲಿ ಬಿಡಿ, ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆಗಲಿಲ್ಲ. ಆದರೆ ನನಗೊಬ್ಬ ಫ್ರೆಂಡ್ ಇದ್ದ, ಸ್ಕೂಲ್ ಫ್ರೆಂಡು. ಅವನು ಬಂದು ನನಗೆ ಹೇಳ್ದ, ನಾನು ಡೆಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅಡ್ಮಿಷನ್ ತೊಗೊಳ್ತಿದ್ದೀನಿ, ನಮ್ಮ ಅಣ್ಣ ಅಲ್ಲೇ ಇರೋದು, ನನ್ನನ್ನು ಕರ್ಕೊಂಡು ಹೋಗು ಅಂದೆ. ಅವನು ಹೇಳ್ದ, ದುಡ್ಡಿದೆಯಾ? ಅಪ್ಪ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ ಅಂದೆ. ರಿಸರ್ವೇಷನ್ ಮಾಡಬೇಕಾಗತ್ತೆ ಅಂದ. ನನಗೆ ಅಷ್ಟೂ ಕೂಡ ಗೊತ್ತಿರಲಿಲ್ಲ, ಟ್ರೈನಲ್ಲಿ ಅಷ್ಟು ದೂರ ಹೋಗೋದಕ್ಕೆ ರಿಸರ್ವೇಷನ್ ಮಾಡಿಸ್ಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ಆಗ ನಾನು ಕೇಳಿದೆ, ಎಷ್ಟು ದುಡ್ಡು ಬೇಕಾಗ್ಬೋದು? 50 ರೂಪಾಯಿ ಬೇಕಾಗತ್ತೆ ಅಂತಂದ. ನಾನು ಹೇಳಿದೆ, ನಂದು ರಿಸರ್ವೇಷನ್ ಮಾಡಿಸ್ಬಿಡು, ದುಡ್ಡು ಆಮೇಲೆ ಕೊಡ್ತೀನಿ ನಿನಗೆ ಅಂತ. ಅವನಾಗೇನಂದ ಗೊತ್ತಾ, ಹೋಗ ಬಿಕಾರಿ ನನ್ನ ಮಗನೇ, ನೀನು ಯಾವಾಗ ದುಡ್ಡು ಕೊಡ್ತೀಯಾ? ಸರಿ ನೀನು ಹೋಗ್ಲಿ ಬಿಡು, ನೀನು ಪಂಡಿತ, ನಿನಗೆ ದಾನ ಮಾಡಿದೆ ಅಂತ ಅನ್ಕೋತೀನಿ. ಈ ರೀತಿ ದಕ್ಷಿಣೆ ರೂಪದಲ್ಲಿ 50 ರೂಪಾಯಿ ಸಾಲ ಸಿಕ್ತು ನನಗೆ. ಡೆಲ್ಲಿಗೆ ಬಂದ್ಮೇಲೆ NSTಗೆ ಹೋಗೋ ಪ್ರಯತ್ನ ಮಾಡಿದ್ರಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೇರೋ ಕನ್ಸಿತ್ತು ನಿಮಗೆ ಅಂತ ಕೇಳ್ಪಟ್ಟೆ. ಹೌದು, ತುಂಬ ಕನಸಿತ್ತು. ಈ ಆಸೆ ಇಟ್ಕೊಂಡೇ ಬಂದಿದ್ದು. ನಾನು ಬಿಹಾರಲ್ಲಿದ್ದಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬಗ್ಗೆ ಯಾವಾಗಾದರೂ ನಜರುದ್ದೀನ್ ಶಾ ಅವರ ಇಂಟರ್ವ್ಯೂನಲ್ಲಿ ಇಲ್ಲ ರಾಜ್ ಬಬ್ಬರ್ ಅವರ ಇಂಟರ್ವ್ಯೂನಲ್ಲಿ ಬರ್ತಾಯಿತ್ತು. ಡಿಪ್ಲೊಮೊ ಸಿಗುತ್ತೆ ಅಂತ ಅದರಲ್ಲಿ ಬರ್ದಿತ್ತು. ಮೊದಲನೇ ಸಲ ನನಗೂ ಅನಿಸಿತ್ತು, ಪರವಾಗಿಲ್ವೇ, ಆ್ಯಕ್ಟಿಂಗ್ ಮಾಡಿದ್ಮೇಲೆ ಡಿಪ್ಲೊಮೊನೂ ಸಿಗುತ್ತೆ. ಇದನ್ನಿಟ್ಕೊಂಡು ನಾನು ನಮ್ಮಪ್ಪಂಗೆ ಸುಳ್ಳು ಹೇಳ್ಬೋದು, ರಂಗಭೂಮಿಲಿ ಡಿಪ್ಲೊಮೊ ಸಿಕ್ಕಿದೆ, ಎಲ್ಲಿ ಬೇಕಾದರೂ ನಾನು ಇದನ್ನಿಟ್ಕೊಂಡು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅಂತ. ಆದರೆ 4 ಸಲ NST ನಿಮ್ಮನ್ನ ರಿಜೆಕ್ಟ್ ಮಾಡ್ತು. 4 ಸಲ. ಆಗ್ಲೂ ನಿಮ್ಮ ಹಠ ಕಡಿಮೆ ಆಗ್ಲಿಲ್ವಾ? ಯಾಕಂದರೆ ರಂಗಭೂಮಿಗೆ ಹೋಗಬೇಕಿತ್ತು. ರಜತ್ ಅವರೇ NST ಸ್ಕಾಲರ್ಶಿಪ್ ಕೊಡುತ್ತೆ ಅನ್ನೋ ವಿಷಯ ನನಗೆ ಆವಾಗ ಗೊತ್ತಿತ್ತು. ಮತ್ತು ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ ಕೊಡ್ತಿತ್ತು. ಎಲ್ಲಕ್ಕಿಂತ ಮೊದಲು ನಾನು NST ಸೇರ್ಕೋಬೇಕು ಅಂದ್ಕೊಂಡಿದ್ದೆ, ಈ ತಿನ್ನೋದು ಮತ್ತು ಮನೆ ತೊಂದರೆ ಇರಲ್ಲ ಅಂತ.
ಆಮೇಲೆ ಅಲ್ಲಿ ಆ್ಯಕ್ಟಿಂಗ್ ಮಾಡ್ಕೋಬಹುದು ಅಂದ್ಕೊಂಡಿದ್ದೆ. ಹೌದು, 3-4 ಸಲನೇನೋ ನನಗೆ ಅಡ್ಮಿಷನ್ ಸಿಗಲಿಲ್ಲ. ಮೊದಲೇ ಸಲ ತುಂಬ ಕಷ್ಟ ಆಯಿತು. ಮೊದಲನೇ ಸಲ ಎಲ್ಲ ಮುಗಿದೋಯ್ತು, ಇನ್ನೇನು ಇಲ್ಲ, ಇನ್ನೇನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಧಾನಕ್ಕೆ ಮಂಡಿ ಹೌಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬ್ಯಾರಿ ಜೋನ್ ಸಿಕ್ಕಿದ್ರು. ಅವ್ರ ಜೊತೆ ಥಿಯೇಟ್ರ್ ಮಾಡ್ತಿದ್ದೆ. ಆದರೆ ರಿಜೆಕ್ಷನ್ ಅಂತ ಆದಾಗ ನನಗಿನ್ನೂ ಹಠ ಜಾಸ್ತಿ ಆಗೋಯ್ತು. ಎಲ್ಲಿ ತನಕ ರಿಜೆಕ್ಟ್ ಮಾಡ್ತಾರೋ ನಾನು ನೋಡೋಣ ಅನ್ಕೊಂಡು. ಎಲ್ಲ ವಿಷಯದಲ್ಲೂ ನಿಮ್ಮ ಹಠ ಕಾಣಿಸುತ್ತೆ ಬಿಡಿ. ಶೇಖರ್ ಕಪೂರ್ ಅವರು ನಿಮಗೆ ಒಂದು ಡಾಕು ಪಾತ್ರ ಕೊಟ್ರು ಬ್ಯಾಂಡೆಡ್ ಕ್ವೀನಲ್ಲಿ. ಆದ್ರೆ ನನ್ನ ಆಕ್ಟಿಂಗ್ ಚೆನ್ನಾಗಿಲ್ಲ, ಯಾರೂ ನೋಟಿಸ್ ಮಾಡ್ಲಿಲ್ಲ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ, ನಿಮ್ ಬಾಯಿಂದ ಡೈಲಾಗ್ ಬರ್ದೇ ಇದ್ರೆ ಇದ್ರ ಅರ್ಥ ನೀವು ಇಲ್ಲಿರೋದಕ್ಕಿಂತ ಕ್ಯಾಮರಾ ಹಿಂದೆ ಇರೋದೇ ಒಳ್ಳೇದು ಅಂತ. ಆ ಟೈಮಲ್ಲಿ ಸೈಲೆಂಟ್ ರೋಲ್ಸ್ ಮತ್ತೆ ಸೈಲೆಂಟ್ ಪರ್ಫಾರ್ಮೆನ್ಸ್ಗೆ ಅಷ್ಟು ಹೆಸರಿರಲಿಲ್ಲ. ನೀವು ನೋಡಿ, ಬ್ಯಾಂಡಿಟ್ ಕ್ವೀನಲ್ಲಿ ನಾನು ಸೆಕೆಂಡ್ ಹೀರೋ ಆಗಿದ್ದೆ. ಆದರೆ ಫಸ್ಟ್ ಹೀರೋ ಇದನ್ನಲ್ಲ, ನಿರ್ಮಲ್ ಪಾಂಡೆ, ಅವನಿಗಂತೂ ಎಷ್ಟು ಹೆಸರು ಸಿಕ್ತು ಅಂತ ಹೇಳಿದ್ರೆ, ಎಲ್ಲ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಬಾಂಬೆಲಿ ಅವನು ಹಿಂದೆ ಸೆಕೆಂಡ್ ಹೀರೋ ಪಾತ್ರ ಯಾರು ಮಾಡಿದ್ರೋ ಅದೇ ಮಾನ್ಸಿಂಗ್ ನಾನು ಮಾಡಿದ್ನಲ್ಲ. ತುಂಬ ಒಳ್ಳೆ ಪಾತ್ರ ಅದು, ನಾನು ತುಂಬ ಚೆನ್ನಾಗೂ ಮಾಡಿದ್ದೆ ಅನಿಸಿತ್ತು. ಆದರೆ 5-6 ವರ್ಷ ಆಗೋಯ್ತು. ಆ ಪಾತ್ರ ಮಾಡಿದ್ಮೇಲೆ ಒಂದು ದಿನಾನೂ ನನಗೇನೂ ಸಿಗಲಿಲ್ಲ. ಯಾರೂ ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಕೂಡ ಆಡಲಿಲ್ಲ. ಮತ್ತೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದ ಬೇರೆ ಎಲ್ರಿಗೂ ಒಂದಲ್ಲ ಒಂದು ಸಿನಿಮಾದಲ್ಲಿ ಅವಕಾಶ ಎಲ್ರಿಗೂ ಸಿಕ್ತು. ಸೌರಭ್ ಶುಕ್ಲಾ, ಗಜರಾಜ್ ಆಮೇಲೆ ಆ್ಯಡ್ ಫಿಲ್ಮ್ ಕಡೆ ಹೊರಟೋದ, ಜಿತೇಂದ್ರ ಶಾಸ್ತ್ರಿ ಇದ್ರು, ನಿರ್ಮಲ್ ಪಾಂಡೆ, ಸೀಮಾ ಬಿಸ್ವಾನ್, ಎಲ್ಲರೂ ಒಂದಲ್ಲ ಒಂದು ಕಡೆ ಬ್ಯುಸಿಯಾಗಿದ್ರು. ನನ್ನ ಹತ್ರ ಕೆಲಸ ಇರಲಿಲ್ಲ. ಆದರೂ ಹಠ ಬಿಡ್ಲಿಲ್ಲ. ಒಂದು ವಿಷಯ ಏನು ಗೊತ್ತಾ ನೋಡಿ, ನಮ್ಮ ಜೇಬಲ್ಲಿ ದುಡ್ಡಿಲ್ದೇ ಇದ್ದಾಗ, ಹೊಟ್ಟೇಲಿ ಊಟ ಇಲ್ಲದೆ ಇದ್ದಾಗ ಕಳ್ಕೊಳ್ಳೋದಕ್ಕೆ ಏನು ಉಳ್ದೇ ಇರಲ್ಲ. ಗಳಿಸೋದಕ್ಕೆ ಆಕಾಶ ಒಂದೇ ಇರೋದು. ನನ್ನ ತಲೆಯಲ್ಲಿ ಇದೇ ಇದ್ದಿದ್ದು. ನಿಮ್ಮ ಮಾತು ನಿಜಾನೇ. ಮಹೇಶ್ ಭಟ್ ನಿಮ್ಗೆ ಸ್ವಾಭಿಮಾನಲ್ಲಿ ಕೆಲಸ ಕೊಟ್ರು. ಹೌದು. ಅದರಿಂದನೂ ಏನು ಒಳ್ಳೇದಾಗ್ಲಿಲ್ವಾ? ಅದರಿಂದ ಒಂದು ಒಳ್ಳೆ ಕೆಲಸ ಆಯಿತು. ಆಗ ನನಗೆ ಮಹೇಶ್ ಭಟ್ ಸಿಕ್ಕಿದ್ರು. ಅಂದರೆ 4 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಅವರು ಹೀಗೆ ಒಂದ್ಸಲ ಅವ್ರ ಮನೇಲಿ TV ಹಾಕಿದ್ರಂತೆ, ನೋಡೋಣ ನನ್ನ ಸ್ವಾಭಿಮಾನಿ ಧಾರಾವಾಹಿಲಿ ಏನು ನಡೀತಾ ಇದೆ ಅಂತ. ಆಗ ನನ್ನ ಅದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಸೀನೇ ಬರ್ತಾಯಿತ್ತಂತೆ. ಅವರು ತಮ್ಮ ಪ್ರೊಡಕ್ಷನ್ಗೆ ಫೋನ್ ಮಾಡಿ, ಈ ರೋಲ್ ಮಾಡ್ತಿರೋ ಈ ನಟ ಯಾರು ಅಂತ ಕೇಳಿದ್ರಂತೆ. ಆಗ ಅವರು ಹೇಳಿದರೆ, ಇವ್ರ ಹೆಸರು ಮನೋಜ್ ಬಾಜ್ಪೇಯಿ, ಇವರು ಒಳ್ಳೆ ಆ್ಯಕ್ಟ್ರ್ ಅಂತ ಅಂದ್ರಂತೆ. ಅದಕ್ಕೆ ಅವರು ಇಲ್ಲ ಇವ್ರು ತುಂಬ ಒಳ್ಳೆ ಆ್ಯಕ್ಟ್ರು, ಇವನಿಗೆ ಇವ್ರ ನಂಬರ್ನ ಕಳಿಸಿ ಅಂದ್ರಂತೆ. ಪೇಜರ್ ನಂಬರ್ ಇದೆ ಅಂದ್ರಂತೆ. ಆಗೆಲ್ಲ ಪೇಜರ್ ಇರ್ತಿತ್ತು ನೋಡಿ. ಪೇಜರ್ಗೆ ಮೆಸೇಜ್ ಬಂತು, ಕಾಲ್ ಮಿ ಆನ್ ದಿಸ್ ನಂಬರ್ ಮಹೇಶ್ ಭಟ್ ಅಂತ. ಯಾರೋ ಸರಿಯಾಗಿ ನನಗೆ ಕಾಲು ಎಳಿತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು ಅವಾಗ. ನಿಮ್ಮ ಫ್ರೆಂಡ್ಸು ನಿಮ್ಮ ಕಾಲು ಎಳಿತಿರ್ಬೋದಲ್ವಾ? ಆಮೇಲೆ ನನಗನ್ನಿಸ್ತು, ಯಾರೋ ನನ್ನನ್ನು ಕಾಲು ಎಳಿತಿಲ್ಲ ಅಂದರೆ ನಿಜವಾಗ್ಲೂ ಕಾಲ್ ಮಾಡಿದ್ದಾರೆ ಅಂತ ಆದರೆ ಆಮೇಲೆ ಅದು ಪ್ರಾಬ್ಲಮ್ ಆಗೋಗುತ್ತೆ ಅಂತ ಹೇಳಿ ನಾನು ಆಮೇಲೆ ಅವ್ರಿಗೆ ಫೋನ್ ಮಾಡಿದೆ, ಕೆಳಗಡೆ PCOಗೆ ಹೋಗಿ. ಅವ್ರ ಸರ್ ಹತ್ರ ನಾನು ಮಾತಾಡಿದೆ. ಅವರು ನೀನು ಈಗಲೇ ಬಾ ಅಂತ ಹೇಳಿದ್ರು. ನಾನು ಅವ್ರ ಮನೆಗೆ ಹೊರಟೋದೆ. ಅದಾದಮೇಲೆ ಅವರು ತಮನ್ನಾ ಸಿನಿಮಾದಲ್ಲಿ ನನಗೊಂದು ರೋಲ್ ಕೂಡ ಕೊಟ್ಟರು. ಪೂಜಾ ಭಟ್ ಪ್ರೊಡಕ್ಷನ್ಸ್ ಅವರ ಮೊದಲನೇ ಫಿಲಮ್ ಅದು. ಅದರಲ್ಲಿ ಪರೇಶ್ ರಾವಲ್ ಇದ್ರು, ನಾನಿದ್ದೆ. ಅದರ ಒಂದು ಮಜವಾದ ಕಥೆ ಇತ್ತು ಬಿಡಿ ಅದು. ಪರೇಶ್ ರಾವಲ್ ಅವರದ್ದು ಡೇಟ್ಸ್ ತೊಂದರೆ ಆಗ್ತಾ ಇತ್ತು. ಮಹೇಶ್ ಭಟ್ ಅವರು ಸ್ವಾಭಿಮಾನಲ್ಲಿ ನನ್ನ ಕೆಲಸ ನೋಡಿದ್ರಲ್ಲ, ಅವ್ರು ನನ್ನ ಕರೆಸ್ಕೊಂಡಿದ್ದು ಯಾಕಂದರೆ, ಒಂದು ವೇಳೆ ಪರೇಶ್ ರಾವಲ್ ಅವರು ಈ ಪಾತ್ರ ಮಾಡೋಕ್ಕಾಗದೇ ಇದ್ದರೆ ಈ ರೋಲ್ನ ಈ ಹುಡುಗನಿಂದ ಮಾಡಿಸ್ತೀನಿ ಅಂತ. ಅವರು ನನಗೆ ಬಹಳ ಗೌರವ ಕೊಟ್ಟರು, ತುಂಬಾ ಅವರು ಹುರಿದುಂಬಿಸಿದ್ರು. ನನ್ನೊಳಗಡೆ ಅವ್ರು ಏನು ನೋಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ತುಂಬ ಬೇಜಾರಲ್ಲಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಈ ಊರು ಬಿಟ್ಟು ಹೋಗಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿದೆ ಅಂತಂದರು. ಅದು ನಿಜ ಕೂಡ ಆಗಿತ್ತು. ಆದರೆ ಹೋಗಬೇಡ, ನೀನು ಎಂಥ ಆ್ಯಕ್ಟ್ರ್ ಅಂದರೆ ನೀನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಕೊಡುವ ಊರಿದು ಅಂತ ಹೇಳಿದ್ರು. ಮನೋಜ್ ಅವರೇ, ನೀವು ಎಲ್ಲಾನು ಹೇಳಿದ್ರಿ. ಹೇಳಿ. ಅಸಲಿ ವಿಷಯನ ಮರೆತು ಬಿಟ್ರಿ. ಮಹೇಶ್ ಭಟ್ ಅವರು ನಿಮ್ಗೋಸ್ಕರ ವಿಸ್ಕಿ ಬಾಟಲ್ ಓಪನ್ ಮಾಡಿದ್ರಂತೆ. ನಾನೊಂಥರ ಅಬ್ಬೆಪಾರಿ ಆಗೋಗಿದ್ದೆ. ನಾವು ಓಲ್ಡ್ ಮಂಗ್ ಕುಡಿಯೋಂಥ ಜನ. ಅದು ಮಿಲಿಟರಿ ಕ್ಯಾಂಟೀನಿಂದ ಯಾರಿಗಾದ್ರೂ ಹೇಳಿ ತರಿಸ್ಕೊಂಡ್ರೆ ಕಡಿಮೆ. ಹೌದು, ಕಡಿಮೆಗೆ ಸಿಗುತ್ತಲ್ಲ, ಅಲ್ಲಿಂದ ಹೆಂಗೋ ತಗೋತಾ ಇದ್ವಿ. ಅವರು ನನ್ನ ಮುಂದೆ ಜಗತ್ತಿನ ತುಂಬ ಒಳ್ಳೆ ಡ್ರಿಂಕ್, ಅದು ಆಗಿನ ಕಾಲದ್ದು, ಸ್ಕಾರ್ಚ್ ಇಟ್ರು, ಬ್ಲೂ ಲೇಬಲ್. ಆಮೇಲೆ ಅವರಂತೂ ಕುಡಿಯೋದಿಲ್ಲ. ಅವರಂದ್ರು, ನಾನು ಕುಡಿಯಲ್ಲ, ಸುಮ್ಮನೆ ಓಪನ್ ಮಾಡಿ ಮೂಸ್ ನೋಡ್ಬಿಟ್ಟು ನನ್ನ ಮುಂದೆ ಇಟ್ಬಿಟ್ರು. ಮೊದಲು ನಾನು ತುಂಬ ಕುಡಿತಾ ಇದ್ದೆ ಮನೋಜ್, ಕುಡಿದು ಬಿದ್ದೋಗ್ತಾ ಇದ್ದೆ. ಆದರೆ ಈಗ ಬಿಟ್ಬಿಟ್ಟಿದ್ದೀನಿ.
ಈಗ ನೀನು ಕುಡಿ ಅಂತಂದ್ರು. ಆಗ ನಾನಂದೆ, ಸರ್ ನಾನು ಕುಡಿತೀನಿ. ಕುಡ್ದೆ, ಏನೂ ಆಗ್ಲಿಲ್ಲ. 10 ನಿಮಿಷ 15 ನಿಮಿಷ ಏನೂ ಆಗ್ಲಿಲ್ಲ. ನಮ್ಮ ಮಾತುಕತೆ ನಡೀತಾನೆ ಇತ್ತು. ಮತ್ತೆ ಹುಯ್ದೆ, ಈ ಸಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಈಗ ಎದ್ದು ಹೊರಟೋಗು ಅಂತ ಹೇಳ್ಬಿಟ್ರೆ ಸ್ವಲ್ಪ ತಲೆಗೇರ್ಲಿ, ಆದ್ರೂ ಏನೂ ಆಗ್ತಾ ಇಲ್ಲ. 3ನೇ ಪೆಗ್ಗಾಯ್ತು. ಅವರೇ ಅಂತಿದ್ರು, ಹಾ ಕುಡಿ 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 ಅಂತ. 3ನೇ ಪೆಗ್ಗೂ ಆಗೋಯ್ತು. ಮಾತಾಡ್ತಾ ಇದ್ವಿ. ಭಟ್ ಸಾಹೇಬ್ರು ಹೇಗೆ ಮಾತಾಡ್ತಾರೆ ನಿಮ್ಗೆ ಗೊತ್ತಲ್ಲ, ತುಂಬ ಎಂಗೇಜಿಂಗ್ ಆಗಿರುತ್ತೆ. ಆದರೂ ಇದು ಕಿಕ್ಕೆ ಹೊಡಿತಿಲ್ವಲ್ಲ ಅಂತ ನನ್ನ ತಲೆಯಲ್ಲಿ ಓಡ್ತಾನೇ ಇತ್ತು. ಈ ಎಣ್ಣೆ ಬೇರೆ ಸುಮ್ಮನೆ ರೇಟ್ ಜಾಸ್ತಿ. ಆಮೇಲೆ ಈ ಬ್ಲೂ ಲೇಬಲ್ದು ವಿಶೇಷ ಏನಂತ ನೀವೆಲ್ಲ ತಿಳ್ಕೋಬೇಕು. ಅರ್ಧ ಗಂಟೆ ಆದಮೇಲೆ ಅದು ತಲೆಗೇರೋದು. ಅಷ್ಟೊತ್ತಿಗಾಗಲೇ ನಾನು 4 ಪೆಗ್ ಹಾಕಿದ್ದೆ. ಇದು ಈ ರೀತಿ ಅರ್ಧ ಗಂಟೆ ಆದಮೇಲೆ ತಲೆಗೇರುವಂಥ ಎಣ್ಣೆ ಅಂತ ನನಗೆ ಗೊತ್ತಿರಲಿಲ್ಲ. ತಲೆಗೇರಿದಾಗ ನಡೆದಂಥ ಮೊದಲನೇ ಘಟನೆ ಏನಂದರೆ, ಮಹೇಶ್ ಭಟ್ ಅವರು ನನಗೆ ಕಾಣ್ತಾನೆ ಇರಲಿಲ್ಲ. ಆಮೇಲೆ ಅವ್ರು ಅದೇನು ಮಾತಾಡ್ತಾ ಇದ್ರು, ನನಗನ್ಸಿದ್ದು ನಾನು ಕನಸು ಕಾಣ್ತಾ ಇದ್ದೀನಿ. ಕನಸಲ್ಲಿ ಯಾರಿಗೋ ವಾ 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 ಹೀಗೆಲ್ಲ ಒಳ್ಳೆ ಮಜವಾದ ಕತೆ ಅದು ಬಿಡಿ. ಮತ್ತೆ ಹೀಗೇನೆ ಸತ್ಯ. ಹೌದು. ಆ ಚಿತ್ರದ ಭೀಕು ಮಾತ್ರೆ ಬಗ್ಗೆ ತುಂಬಾ ಮಾತಾಡ್ತೀವಿ. ಅದ್ರ ಕೆಲವು ಶಾರ್ಟ್ಸ್ ಅನ್ನ ನೋಡಿದ್ವಿ, ತುಂಬಾ ಜನರಿಗೆ ಇಷ್ಟ ಆಯ್ತು. ಆ ಫಿಲಮಲ್ಲೂ ನೀವು ಹೀರೋ ಆಗ್ಬೇಕಿತ್ತಲ್ವಾ? ಹೌದು. ಮೊದಲು ಏನಾಯ್ತಂತ ಹೇಳಿದ್ರೆ, ಡೌಡ್ ಫಿಲಮ್ನಲ್ಲಿ ಪರೇಶ್ ರಾವಲ್ ಅವ್ರ ಜೊತೆ 3-4 ಅವರ ಹೆಂಚ್ಮೆನ್ ಇದ್ರು. ಅದಕ್ಕೆ ಅಂತಲೇ ನನ್ನನ್ನು ಕರೆಸಿದ್ರು. ಮತ್ತು ರಾಮ್ ಗೋಪಾಲ್ ವರ್ಮಾ ಅವರು ಕೇಳಿದ್ರು ಏನೇನೆಲ್ಲ ಮಾಡಿದ್ಯಾ ಅಂತ. ನಾನಂದೆ ಸ್ವಾಭಿಮಾನ್ ಅಂತ ಒಂದು ಸೀರೀಸ್ ಮಾಡ್ತಿದ್ದೀನಿ, ಸೀರಿಯಲ್ ಮಾಡ್ತಿದ್ದೀನಿ ದೂರದರ್ಶನಲ್ಲಿ. ಮತ್ತು ಅದಕ್ಕೂ ಮುಂಚೆ ಬ್ಯಾಂಡಿಟ್ ಕ್ವೀನ್ ಮಾಡಿದ್ದೆ. ಅದಕ್ಕೆ ಅವರಂದ್ರು ಬ್ಯಾಂಡಿಟ್ ಕ್ವೀನಲ್ಲಿ ಯಾವ ರೋಲು? ಅದು ನನ್ನ ಫೇವ್ರೇಟ್ ಫಿಲಮ್ಮು. ಶೇಖರ್ ಕಪೂರ್ ಅವರ ಆ ಫಿಲಮ್ ನೋಡಿದ್ಮೇಲೆ ಅದಕ್ಕಿಂತ ಒಳ್ಳೆ ಫಿಲಮ್ ಮಾಡಬೇಕು ಅನ್ನೋ ಹಠ ಬಂದಿದೆ ನನಗೆ. ಏನಾದರೂ ಆಗಲಿ, ಇಲ್ಲಾಂದರೆ ನಾನು ಡೈರೆಕ್ಟ್ರೇ ಅಲ್ಲ. ನಾನದರಲ್ಲಿ ಮಾನ್ ಸಿಂಗ್ ಪಾತ್ರ ಮಾಡಿದ್ದೆ ಅಂತ ಹೇಳಿದೆ. ಆಗ ಅವರಂದ್ರು, ನೀನು ಮಾನ್ ಸಿಂಗ್ ಪಾತ್ರ ಮಾಡಿದ್ದಾ? ಹೌದು ಅಂದೆ. ನೀನು ತುಂಬ ಯಂಗ್ ಕಾಣಿಸ್ತೀಯಾ? ನಾನಂದೆ, ಹೌದು. ಅದರಲ್ಲಿ ಮೇಕಪ್ ಎಲ್ಲ ಹಾಕಿದ್ರು. ಅವರು ತಟ್ಟಂತ ಲಿಟ್ರಲಿ ಅವರು ಸೀಟಿಂದನೇ ಎದ್ಬಿಟ್ರು. ನೀನು ಯಾವ ರೋಲಿಗೆ ಇಲ್ಲಿಗೆ ಬಂದಿದೆಯೋ ಖಂಡಿತ ಅದನ್ನು ಮಾಡಬಾರ್ದು ಅಂತ ಅವರಂದ್ರು. ಇದರಲ್ಲಿ 32,000 ಸಿಗುತ್ತೆ, ಬೇರೆ ಏನೂ ಸಿಗಲ್ಲ. ಅದರಲ್ಲಿ ನಿನಗೆ ನಾನು ಮೇಯ್ನ್ ರೋಲ್ ಕೊಡ್ತೀನಿ. ನೀನು ಈಗಲೇ ಬೇರೆ ಎಲ್ಲ ಕೆಲಸ ನಿಲ್ಲಿಸ್ಬಿಡು, ಯಾವ ಕೆಲಸನೂ ಮಾಡಕ್ಕೆ ಹೋಗಬೇಡ. ಆ ರೋಲ್ನ ನೀನೇ ಮಾಡ್ತಿದ್ಯಾ, ಅದರದ್ದು ಸ್ಕ್ರಿಪ್ಟ್ ಕೆಲಸ ಈಗ ನಡೀತಾ ಇದೆ ಅಂತ ಹೇಳಿದ್ರು. ಬಾಂಬೆ ಸಿಟಿಲಿ ಇಂಥ ಪ್ರಾಮಿಸ್ ಮಾಡೋರು ಎಷ್ಟೋ ಜನ ಸಿಗ್ತಾರೆ ಅಂತ ಅವಾಗ ನನಗೆ ಅನ್ನಿಸ್ತಾ ಇತ್ತು. ಆದರೆ ಏನೂ ಆಗಲ್ಲ. ರಾಮ್ ಗೋಪಾಲ್ ವರ್ಮಾ ಅವರು ಬರೀ ಮಾತು ಕೊಟ್ಟಿದ್ದಾರಷ್ಟೇ. ಇಲ್ಲ ಆ 35,000 ರೋಲೆ ಕೊಟ್ಬಿಡಿ ಅಂತ ನಾನಂದೆ. ಆಮೇಲೆ ನೀವು ಹೇಳಿದ ಫಿಲಮು ಯಾವಾಗ ಅಂತ ಹೇಳಿ ನಾನು ಮಾಡ್ತೀನಿ ಸರ್ ಅಂತಂದೆ. ಈ ವಿಷಯದಲ್ಲಿ ಮನುಷ್ಯ ಎಷ್ಟು ಸೀರಿಯಸ್ ಆಗಿದ್ದಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮುಂಬೈ ಮಾಫಿಯಾ ಬಗ್ಗೆ ಫಿಲಮ್ ಮಾಡ್ಕೋಬೇಕು ಅಂತಿದ್ರು, ನನಗೆ ಮೇನ್ ರೋಲ್ ಕೊಡಬೇಕು ಅಂತಿದ್ರು. ಆಮೇಲೆ ಅನುರಾಗ್ ಕಶ್ಯಪ್ನ ಕರ್ಕೊಂಡು ಹೋದೆ ನಾನು. ಸೌರಭ್ ಶುಕ್ಲಾ ಬಂದರು, ಎಲ್ಲರೂ ಬರೆಯೋದಕ್ಕೆ ಶುರು ಮಾಡಿದ್ರು. ಅವರಂದ್ರು, ನೋಡಪ್ಪ, ಆ ಹೀರೋ ರೋಲ್ ಇದೆಯಲ್ಲ ಅದನ್ನು ಬೇರೆಯವ್ರಿಗೆ ಕೊಡ್ತೀನಿ, ಈ ಇನ್ನೊಂದು ರೋಲ್ಗೆ ನನಗೊಬ್ಬ ಆ್ಯಕ್ಟ್ರ್ ಬೇಕು, ಅದನ್ನು ನೀನು ಮಾಡು ಅಂತಂದರು. ನನಗೆ ಅದೆಷ್ಟು ಬೇಜಾರಾಯ್ತಂದರೆ ಅವತ್ತು ಹೇಳ್ಕೊಳಕ್ಕಾಗಲಿಲ್ಲ. ಏನಪ್ಪ ಇದು, ನಾನು ಅನ್ಕೊಂಡ ಹಾಗೆ ಏನೂ ಆಗ್ತಾ ಇಲ್ವಲ್ಲ, ನನ್ನ ಆ್ಯಕ್ಟಿಂಗ್ ಕೆರಿಯರ್ ಮುಗೀತು ಅಂತ ಅಂದ್ಕೊಂಡೆ ನಾನು. ಆದರೆ ನನಗೆ ಹೇಗೆ ಗೊತ್ತಾಗಬೇಕು, ಬೀಕು ಮಾತ್ರೆ ನನ್ನ ಬದುಕಿನಲ್ಲಿ ನನ್ನ ಇಡೀ ಬದುಕನ್ನೇ ಬದಲಿಸೋಕೆ ಬಂದಿದ್ದಾನೆ ಅಂತ. ಅದಾದಮೇಲೆ ನನ್ನ ಇಡೀ ಕೆರಿಯರೇ ಬದಲಾಗೋಯ್ತು. ನಿಮಗೆ ಎಲ್ಲ ಗೊತ್ತು. ಹೌದು, ಖಂಡಿತ ಜನರಿಗೆ ಬಹಳ ಇಷ್ಟ ಆಗಿತ್ತು. ಹೌದೌದು. ಆದ್ರೆ ಅದನ್ನ ಮಾಡುವಾಗ ನಿಮ್ಗೆ ಕಷ್ಟ ಆಗಿರಲ್ಲ, ಯಾಕಂದ್ರೆ ಬಿಹಾರದಲ್ಲಿ ನೀವಿದ್ದ ಹಳ್ಳಿಲಿ ನೀವು ಕೂಡ ಗ್ಯಾಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ರಿ. ಅದೇನಂದರೆ PUC ಆದಮೇಲೆ ಬೋರ್ಡ್ ಎಕ್ಸಾಮ್ ಆದಮೇಲೆ ನನಗಲ್ಲಿಂದ ಹೊರಡು ಬರೋದಕ್ಕಾಗಲಿಲ್ಲ. ಆಗ ಏನೂ ಮಾಡೋಕ್ಕಿರಲಿಲ್ಲ. ಥಿಯೇಟರ್ ಇರಲಿಲ್ಲ, ಡ್ರಾಮಾ ಇರಲಿಲ್ಲ. ಮತ್ತು ನಾನು ಅದು ಹೆಂಗೋ ಇಂಟರ್ ಮಾಡ್ತಿದ್ನಲ್ಲ, ಇಡೀ ಕೋರ್ಸ್ನ ಮಾಡ್ತಾಯಿದ್ದೆ ಕಾಲೇಜಲ್ಲಿ. ಮನಸ್ಸೇ ಇಲ್ಲದೆ ಆ ಕೋರ್ಸ್ನ ಮಾಡ್ತಾಯಿದ್ದೆ. ಆಗ ತುಂಬ ಫ್ರೆಂಡ್ಸ್ ಸಿಕ್ಕಿದ್ರು. ಅದಾದಮೇಲೆ ನನಗೆ ಮಜಾ ಅನ್ನಿಸ್ತಾ ಇತ್ತು. ಆ ಸ್ಟ್ರೀಟ್ ಫೈಟು, ಗ್ಯಾಂಗ್ ಮಾಡ್ಕೊಂಡು ಓಡಾಡೋದು, ಫಿಲ್ಮ್ ನೋಡೋಕ್ಕೆ ಹೋಗ್ಬೋದು, ಆ ಗಲ್ಲಿಲಿರೋ ಗೂಂಡಾಗಳ ಜೊತೆ ಜಗಳ, ಇನ್ನೊಬ್ಬ ಗೂಂಡಾ ಜೊತೆ ಜಗಳ ಅಂತ ಬದುಕನ್ನು ಹತ್ತಿರದಿಂದ ನೋಡಿದ್ದೆ. ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನು ನೋಡಿದ್ದೆ ಅಲ್ಲಿ. ಬಹುಶಃ ನನ್ನ ಬೀಕು ಮಾತ್ರ ಇಡೀ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಸಾಧ್ಯ ಆಗಿದ್ದು ಯಾಕಂದರೆ ನಾನಂಥ ಬದುಕನ್ನು ಹತ್ತಿರದಿಂದ ನೋಡಿದ್ದಕ್ಕೇನೆ ಅನಿಸುತ್ತೆ. ಈ ಬೀಕು ಮಾತ್ರನ ಮುಂಬೈಯಲ್ಲಿ ಮಾಫಿಯಾ ಕಿಂಗ್ ಆಗಿದ್ದ. ಮತ್ತು ಇಡೀ ರೆಫರೆನ್ಸ್ನ ನಾನು ತೊಗೊಂಡಿದ್ದು ನಮ್ಮ ಬೇತಿಯಾ ಸಿಟಿ ಒಬ್ಬ ದೊಡ್ಡ ಕ್ರಿಮಿನಲಿಂದ. ಆದರೆ ಇಡೀ ರೆಫರೆನ್ಸ್ನ ನಾನು ತೊಗೊಂಡಿದ್ದು ನಮ್ಮ ಬೇತಿಯಾ ಸಿಟಿಯ ಒಬ್ಬ ದೊಡ್ಡ ಕ್ರಿಮಿನಲಿಂದ.
ಅವನು ಕಲರ್ಫುಲ್ ಬಟ್ಟೆನ ಹಾಕ್ತಿದ್ದ, ಆ ಶರ್ಟ್ ಹಾಕ್ತಿದ್ದ, ಅವನೊಳಗಡೆ ಬನಿಯನ್ನ ಹಾಕ್ಕೊಳ್ತಾ ಇದ್ದ, ಶರ್ಟ್ ಬಿಟ್ಕೊಂಡಿರೋದು. ಆ ಇಡೀ ಬದುಕಿದೆಯಲ್ಲ, ನನ್ನ ಕೆಲ್ಸಕ್ಕೆ ಬಂತು, ನನ್ನ ಕೆರಿಯರ್ ಕೊಡ್ತು. ಆದ್ರೆ ಈ ನೆಗೆಟಿವ್ ರೋಲ್ಗಳು ಸುಮಾರು ಮಾಡಿದ್ರಿ. ಆಮೇಲೆ ಅಕ್ಸಲ್ಲಿ ನೀವು ಅಮಿತಾಬ್ ಬಚ್ಚನ್ ಜೊತೆ ಪಾತ್ರ ಮಾಡಿದ್ರಿ. ಹೌದು, ಅದರಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನನಗೆ ಆ ರೋಲ್ ಸಿಕ್ಕಿದಾಗ 6 ತಿಂಗಳು ತೊಗೊಂಡಿದ್ದೆ ನಾನು ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಅಂತ. ಆಮೇಲೆ ಆ ರಾಘವನ್ ಅನ್ನೋ ಪಾತ್ರಕ್ಕೆ ನನ್ನ ಲೆಕ್ಕದಲ್ಲಿ ಮೊದಲನೇ ಜೋಕರ್, ಬ್ಯಾಟ್ಮನಲ್ಲಿ ಬರೋ ಜೋಕರ್ ಗೊತ್ತಲ್ಲ, ಮೊದಲನೇ ಜೋಕರ್ ಇದ್ನಲ್ಲ, ಅದು ನಾವೇ ಮಾಡಿದ್ದು ಆಕ್ಸ್ನಲ್ಲಿ. ಆದ್ರೆ ನೀವು ತುಂಬಾ ಒಳ್ಳೆ ಖಳನಾಯಕ ಆಗಿದ್ರಿ. ಫಿಲ್ಮ್ ಇಂಡಸ್ಟ್ರಿಗೆ ಅನ್ನಿಸ್ತು ಒಬ್ಬ ಒಳ್ಳೆ ವಿಲನ್ ಬಂದ ಅಂತ. ಆದ್ರೆ ನೀವು ಹಠ ಮಾಡಿದ್ರಿ, ನಾನ್ ನೆಗೆಟಿವ್ ರೋಲ್ ಮಾಡಲ್ಲ ಅಂತ. ಇಲ್ಲ ನೋಡಿ, ನೆಗೆಟಿವ್ ರೋಲ್ ಹೆಸರಲ್ಲಿ ಅವರು ವಿಲನ್ ಮಾಡ್ತಾ ಇದ್ರು. ಒಂದರಲ್ಲಿ ಅಮೀರ್ ಖಾನ್ ಹೊಡಿತಾನೆ, ಇನ್ನೊಂದ್ರಲ್ಲಿ ಶಾರುಖ್ ಖಾನ್ ಹೊಡಿತಾನೆ, ಇನ್ನೊಂದ್ರಲ್ಲಿ ಸಲ್ಮಾನ್ ಖಾನ್ ಹೊಡಿತಾನೆ. ನಾನು ಅನ್ಕೊಂಡೆ ನನಗಿದು ಮಾಡೋಕ್ಕಾಗಲ್ಲ, ನನಗೆ ಬರೀ ಕ್ಯಾರೆಕ್ಟರ್ ಓರಿಯೆಂಟೆಡ್ ರೋಲ್ಸ್ ಮಾಡಬೇಕು ಅಂತ ಇದ್ದೆ. ಮತ್ತೆ ವಿಲನ್ ಮಂಗಳ ಗ್ರಹದಿಂದ ಬಂದಿದ್ದಾನೇನೋ ಅಂತಾನೂ ಅನ್ನಿಸ್ಬಾರ್ದು. ಆದ್ರೆ ಇಂಥ ರೋಲ್ಗಳು ಸಿಗ್ಲಿಲ್ಲ, ನೀವು ಮಾಡ್ಲಿಲ್ಲ. 7 ವರ್ಷ ಖಾಲಿ ಕೂತಿದ್ರಿ. ಇಲ್ಲ, ಖಾಲಿ ಕೂತಿಲ್ಲ, ಸ್ವಲ್ಪ ಕೆಲಸ ಮಾಡಿದೆ. ತುಂಬ ಒಳ್ಳೆ ರೋಲ್ಗಳೆಲ್ಲ ಒಂದೊಂದು ಚೆನ್ನಾಗಿತ್ತು. ಸ್ವಾಮಿ ಅಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದೆ ನಾನು, ದಸ್ತೋಲಾ ಅಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದೆ, ಆಸಿಡ್ ಫ್ಯಾಕ್ಟ್ರಿ ಅಂತ ಒಂದು ಮಾಡಿದ್ದೆ, ಇನ್ನೊಂದು ಫಿಲ್ಮ್ ಮಾಡಿದ್ದೆ ನಾನು ಆ ಫಿಲ್ಮ್ಗಳ ಲೆಕ್ಕ ಕೊಡ್ತೀನಿ ಇರಿ. ಫರೇಬ್ ಫ್ಲಾಪ್ ಆಯ್ತು, ಬೇವಫಾ ಎಲ್ಲ ಫ್ಲಾಪ್ ಆಯ್ತು, ಇಂತಕಾಮ್ ಕೂಡ ಫ್ಲಾಪೆ. ಇದಾದ್ಮೇಲೆ ಮನಿ ಹೇತೋ ಹನಿ ಹೇ, ಆಸಿಡ್ ಫ್ಯಾಕ್ಟ್ರಿ, ಜೈಲ್, ಈ ಎಲ್ಲ ಫಿಲ್ಮ್ಗಳು ಬಂದ್ವು ಹೋದ್ವು. ಆದರೆ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕಿಚನ್ ಇದೆಯಲ್ಲ ಅದು ನಡೀತಾ ಇತ್ತು. ಈ ಎಲ್ಲ ಫಿಲಮ್ಗಳು ಇದ್ವಲ್ಲ, ಇವು ಬಂದು ಎಲ್ಲೋ ಒಂದು ಕಡೆ ನನಗೆ ಆ ಕೆಟ್ಟ ದಿನಗಳಿದ್ವಲ್ಲ, ಆ ಕೆಟ್ಟ ದಿನಗಳಲ್ಲೂ ನನಗೆ ಕೆಟ್ಟದ್ದು ಅಂತ ಅನ್ಸೋದಕ್ಕೆ ಬಿಡಲಿಲ್ಲ. ಅದಕ್ಕೆ ಎಲ್ಲ ಫಿಲಮ್ಗಳು ಹೆಲ್ಪ್ ಮಾಡಿದ್ವು. ಆದರೆ ರಜತ್ ಅವರೇ, ನನಗೊಂದು ವಿಷಯ ಗೊತ್ತಿತ್ತು, ನನಗೆ ಕೆಲಸ ಗೊತ್ತಿದೆ, ನನಗೊಂದು ರೋಲ್ ಸಿಗಬೇಕು, ಮತ್ತು ಆ ರೋಲು ನನಗೆ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾವತ್ತು ಆ ರೋಲ್ ಸಿಗುತ್ತೋ ನಾನು ವಾಪಸ್ ಬರ್ತೀನಿ. ಆ ರೋಲ್ ಬಂದು ಪ್ರತಾಪ್ ಝಾ ಅವರು ರಾಜನೀತಿಲಿ ನನಗೆ ಕೊಟ್ಟಿದ್ದು. ಕರಾರ ಜವಾಬ್ ಮಿಲೇಗ ಪ್ರೋಮೋ ಶುರು ಆದ್ಮೇಲಂತೂ ನನಗೆ ನೀವು ಊಹೆ ಮಾಡೋಕ್ಕಾಗಲ್ಲ, ಬೇಕಾದಷ್ಟು ಕೆಲಸ ಬರೋದಕ್ಕೆ ಶುರುವಾಯಿತು. ಆದ್ರೆ ನೀವು ನೆಗೆಟಿವ್ ರೋಲ್ ಮಾಡಲ್ಲ ಅಂತ ಅನ್ಕೊಂಡಿದ್ರಲ್ಲ, ಆದ್ರೆ ರಾಜನೀತಿನಲ್ಲಿ ನೆಗೆಟಿವ್ ರೋಲ್ ಮಾಡಿದ್ರಿ. ಮತ್ತೆ ಸರ್ದಾರ್ ಖಾನ್ ಪಾತ್ರ ಗ್ಯಾಂಗ್ಸ್ ಆಫ್ ವಸೈಪುರ್ನಲ್ಲಿ. ಇಲ್ಲ, ಆ ನೆಗೆಟಿವ್ ಓಕೆ, ಅಂದ್ರೆ ಆ ಪಾತ್ರಕ್ಕೆ ಒಂದು ಕತೆ ಇದೆ, ಅದೆಲ್ಲ ಓಕೆ. ಒಬ್ಬ ವಿಲನ್ ಇದ್ರೆ ಮೊದಲಿಂದಾನು ಡಾಗಾ ಇವತ್ತಿನ ರಕ್ತ ಕುಡಿತೀನಿ, ನನಗಂಥದ್ದು ಮಾಡಕ್ಕಿಷ್ಟ ಇಲ್ಲ ಅಷ್ಟೇ. ಚಿನ್ನ ಎಲ್ಲಿ ಇಳಿಸ್ತೀರಾ? ಚಿನ್ನ ಎಲ್ಲಿ ಇಳಿಸ್ತೀರಾ? ಇವತ್ತು ಚಿನ್ನ ಅಮ್ಮ ಐಲ್ಯಾಂಡರ್ ಇಳಿಯುತ್ತೆ ಅಂಥ ಪಾತ್ರಗಳನ್ನ ಮಾಡಕ್ಕಿಷ್ಟ ಇರಲಿಲ್ಲ ನನಗೆ. ಇಂಥ ನೆಗೆಟಿವ್ ಪಾತ್ರಗಳಿವೆಯಲ್ಲ, ನೀವು ರಾಜನೀತಿ ರೋಲ್ ಬಗ್ಗೆ ಹೇಳಿದ್ರಿ, ನಾನದನ್ನ ನೆಗೆಟಿವ್ ಅನ್ನಲ್ಲ. ಅದರಲ್ಲಿ 2 ಕುಟುಂಬಗಳ ಜಗಳ ಇತ್ತು. ಅಲ್ಲಿ ನಾನೊಂದು ಕುಟುಂಬದ ದೊಡ್ಡ ಮಗ ಆಗಿದ್ದೆ, ಇನ್ನೊಂದು ಕುಟುಂಬದ ದೊಡ್ಡ ಮಗ ಅರ್ಜುನ್ ರಾಮ್ಪಾಲ್ ಮತ್ತು ಚಿಕ್ಕ ಮಗ ರಣಬೀರ್ ಕಪೂರ್ ಆಗಿದ್ದ. ಈ 2 ಕುಟುಂಬಗಳ ನಡುವಿನ ಜಗಳ ಆಗಿತ್ತದು. ಅದರಲ್ಲಿ ಸರಿ ಯಾರ್ದು ತಪ್ಪು ಯಾರ್ದು ಇದನ್ನು ಹೇಳೋದು ಕಷ್ಟ ಇತ್ತು. ಇಂಥ ಪಾತ್ರಗಳು ಸಿಕ್ಕಿದಾಗ ಅದನ್ನು ಮಾಡೋದಕ್ಕೆ ನನಗೆ ತುಂಬ ಚಾಲೆಂಜಿಂಗ್ ಆಗಿರ್ತಿತ್ತು. ಮತ್ತೆ ಸರ್ದಾರ್ ಖಾನ್ ಪಾತ್ರ ಹೇಗೆ ಸಿಕ್ತು ನಿಮಗೆ? ಅನುರಾಗ್ ಕಶ್ಯಪ್ ನಾನು ಅವನು ಮಾತುಕತೆ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ವಿ. ಯಾಕಂದರೆ ನಮ್ಮಿಬ್ಬರ ನಡುವೆ ಜಗಳ ಆಗೋಗಿತ್ತು, ಮನಸ್ತಾಪ ಆಗಿತ್ತು. ರಾತ್ರಿ 10 ಗಂಟೆಗೆ ಅವನೇ ಫೋನ್ ಮಾಡ್ದ ನನಗೆ, ನನ್ನ ಜೊತೆ ಕೆಲಸ ಮಾಡ್ತೀರಾ ಅಂತ ಕೇಳ್ದ. ಅದು 10 ವರ್ಷ ಆದಮೇಲೆ. ಯಾಕೆ ಮಾಡಬಾರ್ದು ಅಂದೆ. ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ನೀವು ಯಾವಾಗ ಇದನ್ನು ಓದ್ತೀರಾ? ನಾನಂದೆ, ಒಂದು ಕೆಲಸ ಮಾಡು, ನೀನು ಗಾಡಿ ಕಳಿಸು, ನನ್ನ ಡ್ರೈವರ್ ಮನೆಗೆ ಹೋಗಿದ್ದಾನೆ, ಯಾರೂ ಇಲ್ಲ ಅಂತ ಹೇಳಿದೆ, ಈಗಲೇ ನಿನ್ನ ಆಫೀಸಿಗೆ ಬಂದ್ಬಿಡ್ತೀನಿ ಅಂತಂದೆ. ನಾನು ಹೋದೆ, ಅವನು ಓದೋದಕ್ಕೆ ಶುರು ಮಾಡ್ದ, ಅವನ ಅಸಿಸ್ಟೆಂಟ್ಸ್ ಕೂಡ ಅಲ್ಲೇ ಇದ್ದರು. ನನಗೆ ಅರ್ಧಕ್ಕೆ ಅನ್ನಿಸ್ತು ಆ ಫಿಲಮ್ನ ನಾನು ಮಾಡ್ತೀನಿ ಅಂತ. ರೆಡ್ ವೈನ್ ತರ್ಸಪ್ಪ ಅಂತ ನಾನು ಅವನಿಗೆ ಅಂದೆ. ಅವನಂದ, ನೀವು ಪೂರ್ತಿ ಓದಿ ಮೊದಲು, ಪೂರ್ತಿ ಓದಿದ್ದಾದ್ಮೇಲೆ ಕುಡಿಯೋಣ. ಇಲ್ಲ ಈಗಲೇ ತರಿಸು ಅಂದೆ. ಅವನು ತರಿಸ್ದ. ಅಲ್ಲಿ ಹುಡುಗ ವೈನ್ ತರಕ್ಕೆ ಅಂತ ಹೋದ, ಇವನು ಓದ್ತಾ ಇದ್ದ. ಆಮೇಲೆ ನಾನು ಕೇಳಿದೆ, ನೀನು ಇದನ್ನು ಹೇಗೆ ಮಾಡ್ತೀಯಾ ಅಂತ, ಹೇಗೆ ಮಾಡ್ಕೋಬೇಕು ಅಂತಿದ್ಯಾ? ಇದು ನನಗೆ ಕಮರ್ಷಿಯಲ್ ಫಿಲಮ್ ಅಂತ ಅವನಂದ. ಸರ್ದಾರ್ ಖಾನ್ ನನಗೆ ಫಿಲಮ್ಗೆ ಪಾರ್ಟ್ 1ಗೆ ಹೀರೋ ಅಂದ. ನನ್ನ ಹೀರೋ ಬೇರೆ ಥರ ಇರಬೇಕು, ನನ್ನ ಯಾವ ಥರ ಕಮರ್ಷಿಯಲ್ ಫಿಲಮ್ನ ನೋಡ್ತೀನೋ ಇದು ಹಾಗಿರಬೇಕು ಅಂತಂದ. ಹೇಗೆ ಅಂತ ಕೇಳಿದೆ ನಾನು. ಓರೆ ಥರ ಇರಬೇಕು ಅಂತ ಹೇಳ್ದ, ಸಾಮಾನ್ಯ ಮನುಷ್ಯನ ಹಾಗಿರಬೇಕು ಅಂದ. ಸರಿ ಅಂತ ಹೇಳಿದೆ. ಮುಂದಿನ ಸಲ ನಾನು ಅವನನ್ನು ನೋಡೋದಕ್ಕೆ ಅಂತ ಹೋದಾಗ, ನನ್ನ ಕೂದಲನ್ನ ಕಟ್ ಮಾಡೋ ಅನುರಾಗ್ ಅಂದೆ. ಅವನೂ ಸರಿ ಅಂತಂದ. ಕೂದಲು ತೆಗೆಯೋದಕ್ಕೆ ಶುರು ಮಾಡಿದಾಗ ಕೂದಲು ತೆಗಿತಾ ಬಾರ್ಬರ್ ನಿಲ್ಸ್ಲೇ ಇಲ್ಲ. ಸಾಕು ಬಿಡಪ್ಪ ಆಯ್ತು ಅಂದೆ. ಇನ್ನೆಷ್ಟು ತೆಗಿದ್ಯಪ್ಪ ಅಂದೆ. ಇಲ್ಲ ಇನ್ನೂ ಹೋಗ್ಲಿ ಅಂತ ಒಂದೊಂದು ಕೂದಲು ಬಿಡ್ದಂಗೆ ತೆಗೆದೇ ಬಿಟ್ಟ.
ಹೀಗೆ ಸರ್ದಾರ್ ಖಾನ್ ಲುಕ್ ಡಿಸೈಡ್ ಮಾಡಿದ್ದು ನಾವೆಲ್ಲ. ಆ ರೋಲಲ್ಲಿದ್ದ ಬೈಗುಳಗಳ ಬಗ್ಗೆ ತುಂಬಾನೇ ಚರ್ಚೆ ಆಯಿತು. ನನಗೆ ನನ್ನ ಬದುಕಿನ ಟ್ರಾಜಿಡಿ ಇದು. ನಾನು ಯಾವಾಗ ಒಳ್ಳೇದನ್ನು ಮಾತಾಡ್ತೀನೋ ಯಾರೂ ಅದನ್ನು ಹೊಗಳಲ್ಲ, ಬೈದಾಗ ಎಲ್ಲರೂ ಅದನ್ನು ಹೊಗಳ್ತಾರೆ. ಯಾರೋ ಹೇಳಿದ್ರು ಆ ಬೈಗುಳಗಳು ಡೈಲಾಗ್ ರೈಟರ್ದಲ್ಲ, ಮನೋಜ್ ಬಾಜ್ಪಾಯಿ ಅವರ ಸ್ವಂತದ್ದು. ಹೌದು, ತುಂಬ ಇದ್ವು. ನಾನು ಖಂಡಿತ ಜೋ ಜೀತಾ ವಹಿ ಸಿಕಂದರ್ ಆದ್ಮೇಲೆ ಬರುತ್ತಲ್ಲ, ಆವಾಗ ನನಗನ್ನಿಸ್ತು ಈ ಸೀನು ಇಲ್ಲಿಗೆ ಮುಗಿಬಾರ್ದು, ಈ ಸೀನ್ ಇದೆಯಲ್ಲ ಈ ಸೀನು ಚೆನ್ನಾಗಿ ಕನ್ಕ್ಲೂಡ್ ಮಾಡ್ಬೇಕು ನಾವು ಅನ್ನಿಸ್ತು. ಅದಕ್ಕೆ ನಾನು ಅದನ್ನು ಇಂಪ್ರೂವೈಸ್ ಮಾಡಿದೆ. ನಾನು ಇಂಪ್ರೂವೈಸ್ ಮಾಡಿದಾಗ ಡಾಕ್ಟ್ರ್ ಕೂತಿದ್ನಲ್ಲ, ನಗ್ತಾ ನಗ್ತಾ ಬಿದ್ದೆ ಹೋದ. ಅವನು ಮನೋಜ್ ಹಿಂಗೆ ಹೇಳ್ತಾನೆ ಅಂತ ಹೇಳಿದ್ರೆ ನಾನು ಯಾಕೆ ಹೇಳಬಾರ್ದು ಅಂದ. ಆಗ ಡೈರೆಕ್ಟರ್ ಹೇಳಿದ್ರು, ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಸರಿ ಅಂತ ಅನ್ಸಿದ್ರೆ ಬೈಗುಳ ಮಾತಾಡಿ. ಅವನು ಟ್ರೈ ಮಾಡಿದಾಗ ಡೈರೆಕ್ಟರ್ ಸೀನನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಬೇಡ ಇಟ್ಸ್ ನಾಟ್ ವರ್ಕಿಂಗ್ ಅಂತ ಅಂದರು. ಆ ಬೈಗುಳ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತನೂ ಅಂದರು. ಸಾಮಾನ್ಯವಾಗಿ ಬದುಕಲ್ಲಿ ನಾವು ಹೇಗೆ ನಡ್ಕೋತೀವೋ ಅದನ್ನೇ ನಾವು ತೆರೆ ಮೇಲೂ ತರಬೇಕು ಅನ್ನೋ ಪ್ರಯತ್ನನ ಮಾಡ್ತಿರ್ತೀವಿ. ಆದರೆ ಬೈಯೋದಿದೆಯಲ್ಲ, ನಾವು ಅನ್ನೆಸೆಸರಿ ಮಾಡೋದಿಲ್ಲ. ಎಷ್ಟೋ ಸಲ ಬೈಗುಳಗಳನ್ನು ಸ್ಕ್ರಿಪ್ಟ್ನಲ್ಲಿ ಬರ್ದಿದ್ರೂ ಕೂಡ ಕಟ್ ಮಾಡ್ತೀವಿ, ಇದಿಲ್ದಿದ್ರೂ ನಡೆಯುತ್ತೆ ಅಂತ. ಇಲ್ಲಿ ಒರಟು ಮಾತು ಬೇಕು, ಯಾಕಂದ್ರೆ ಈ ಕ್ಯಾರೆಕ್ಟರ್ ಯಾವ ಥರ ಇದೆಯೋ, ಸಿಚುಯೇಷನ್ ಯಾವ ಥರ ಇದೆಯೋ ಅಲ್ಲಿ ಬೈಗುಳ ಬೇಕು. ಅಲ್ಲಿ ನಾವು ಮೊರಾಲಿಟಿ ತಗೊಂಡ್ ಬರಲ್ಲ. ನಾಳೆ ಏನಾದರೂ ಟ್ವಿಟರ್ನಲ್ಲಿ ಜನ ಶುರು ಹಚ್ಕೋತಾರೆ ಅಂತ ಟ್ವಿಟರ್ನಲ್ಲಿ ದಿನ ಬೈದಾಡ್ತಾ ಇರ್ತಾರೆ. ಫಿಲಮಲ್ಲಿ ಬೈದ್ರೆ ತಪ್ಪೇನಿದೆ ಹೇಳಿ? ಟ್ವಿಟರಲ್ಲಿ ಬರೋ ಬೈಗುಳುಗಳು ಏನೋ ದೊಡ್ಡದಾಗಿ ಹೂಮಾಲೆ ಹಾಕೊಂಡು ಬರಲ್ಲ, ಹಾಗೆಲ್ಲ ಏನಿಲ್ಲ ಅಲ್ವಾ? ಮತ್ತು ಫಿಲಮಲ್ಲಿ ಬಂದ್ರೆ ಏನು ತಪ್ಪು? ಕರೆಕ್ಟಾನೆ ಹೇಳಿದ್ದು. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಗ್ಯಾಂಗ್ಸ್ ಆಫ್ ವಾಸೆಪುರ್ ಅದ್ರಲ್ಲಿ ನಿಮ್ದೊಂದು ಡೈಲಾಗ್ ತುಂಬಾನೇ ಫೇಮಸ್ ಆಗಿತ್ತು, ಆ ಹಜರತ್ ಹಜರಾತ್ ಅಂತ. ಸರ್ ಪ್ಲೀಸ್ ಆ ಡೈಲಾಗ್ನ ಒಂದ್ಸಲ ಹೇಳಿ. ಅದರಲ್ಲೊಂದು ಬೈಗುಳ ಇದೆ. ಆ ಡೈಲಾಗ್ನ ನಾನು ಅದ್ರ ಜೊತೆನೇ ಹೇಳ್ತೀನಿ, ಬೇಕಾದರೆ ನೀವು ಅದನ್ನು ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ ಓಕೆ. ಬಹಳ ನೋವಿನಿಂದ ನಿಮಗೆಲ್ಲ ಈ ಸುದ್ದಿನ ಹೇಳ್ತಾ ರಾತ್ರಿ ವಾಸೆಪುರದ ಒಂದು ಹುಡುಗಿನ ಎತ್ತಾಕೊಂಡು ಹೋಗಿದ್ದಾರೆ. ಹಜರಾತ್ ಮುಂದಿನ 24 ತಾಸಲ್ಲಿ ಆ ಹುಡುಗಿ ತನ್ನ ಮನೆ ಸೇರದೆ ಇದ್ರೆ ಇಡೀ ಪ್ರದೇಶದಲ್ಲಿ ಎಷ್ಟು ಬಾಂಬ್ ಹಾಕ್ತೀವಿ ಅಂದ್ರೆ ಪ್ರದೇಶ ಹೊಗೆಯಿಂದ ತುಂಬಿಬಿಡುತ್ತೆ. ಹಾಗೆ ರಮಾಧೀರ್ ಸಿಂಗ್ ಇಡೀ ಕುಟುಂಬದಿಂದ ಸೂಳೆ ಕುಣಿತ ಮಾಡಿಸ್ತೀವಿ.